ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇದು ಸ್ಮೈಲಿ ಕೋಪ್ದಲ್ಲಿ ಕೊಟ್ಟಿರೋದು, ಅದಕ್ಕೆ ರೆಡ್ ಕೊಟ್ಬಿಟ್ಟಾರೆ ಚೇತನ ನಿಂಗೆ. ಹುಡುಗ ಹುಡುಗಿರು ಕೂತಿರೋದು ನೋಡಿ, ಒಂದು ಕಣ್ಣಲ್ಲಿ ರಕ್ತ ಬಂದ್ಬಿಡ್ತು. ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ರಿ. ಏನೂ ಮಾಡಲ್ಲ, ನಾನೊಬ್ಳೇ ಸಾಯ್ಬೇಕು. ಇಂಥ ಮಗ ಎಲ್ಲ ಯಾರಿಗನ ಸಿಗ್ತಾನ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿಂದ ರೆಗ್ಯುಲರಾಗಿ ಡೈಲಿ ವಿಡಿಯೋ ಮಾಡಾಕಣ. ನನಗೆ ಇವರು ಅಕ್ಕಪಕ್ಕದಲ್ಲಿರೋರೆ ಫೋರ್ಸ್ ಮಾಡಿ ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಮಾಡ್ತಾ ಇದ್ದಿಲ್ಲ. ಬಟ್ ಅವರು ಫೋರ್ಸ್ ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಡೈಲಿ ಮಾಡೋಣ ಅಂತ ಮಾಡೋಣ, ಸಪೋರ್ಟ್ ಮಾಡಿ ಗೈಸ್. ಇಡ್ಲಿ ತರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ನಮ್ಮ ಮಮ್ಮಿಗೂ ತಂದು ನಾನು ತೊಗೊಂಡು ತಿನ್ಬಿಟ್ಟು ಫಸ್ಟು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಮನೀಶ್ ಕಾಲೇಜ್ ಹತ್ರ ಹೋಗ್ಬೇಕು. ಮನೀಶ್ ಮುಗಿಸ್ಕೊಂಡು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಏನೇನು ಇವತ್ತು ದಿನ ಹೆಂಗೆ ಹೋಗೋದು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇಡ್ಲಿ ತೊಗೊಂಡು ನಾವು ಮಮ್ಮಿಗೆ ಕೊಡೋಣ. ಫಸ್ಟ್ ಇಡ್ಲಿ ಕೊಟ್ಬಿಟ್ಟು ಆಮೇಲೆ ಮುಂದೆ ಗಾಯ್ಸ್ ಇಡ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಗಾಡೀಲಿ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಪೆಟ್ರೋಲ್ ಹಾಕ್ಬಿಟ್ಟು ಫ್ಯೂಲ್ ಹಾಕ್ಸ್ಕೊಂಡು ಇವಾಗ ನೋಡಿರಿ ಇಡ್ಲಿ ಇಲ್ಲ ಇದೆ. ಇಡ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಮನೆ ಇಡ್ಲಿ ನಾನು ತಿನ್ಕೊಂಡು ಲೆಟ್ಸ್ ಗೋ. ಗಾಡಿ ಓಡಿಸ್ಕೊಂಡು ಗೇರ್ ಗಾಡಿ ಓಡಿಸ್ಕೊಂಡು ಯಪ್ಪ ವಿಡಿಯೋ ಮಾಡೋಕ್ಕೆ ಆಗಲ್ಲ ಗೈಸ್, ಕಷ್ಟ. ಅದು ಈ ಗಾಡಿ ಹೆವಿ ತೂಕ NS ನೋಡಿ. ಇಡ್ಲಿ ವಡೆ ಎಲ್ಲ ತಂದಿದ್ದೀನಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ನೋಡ್ರಿ, ಹಿಂಗೆ ಕೂತವ್ರೆ. ಅಡುಗೆ ಈ ಥರ ಚಾನ್ಸ್ ಸಿಕ್ಬಿಟ್ರೆ ನಮ್ಮ ಅಮ್ಮಂಗೆ ಗೈಸ್ ಹಬ್ಬ. ನೆನ್ನೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ ನಾನೇನೆ. ಇಂಥ ಮಗ ಎಲ್ಲ ಯಾರಿಗನ ಸಿಗ್ತಾನ? ಆದರೂ ನೀವು ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ರಿ. ಏನೂ ಮಾಡಲ್ಲ, ನಾನೊಬ್ಳೇ ಸಾಯ್ಬೇಕು ಗೈಸ್. ತೊಳೆದೆ, ಬಟ್ 100% ಅಲ್ಲಿ ಗೈಸ್ ಒಂದು 30% ಬಿಟ್ಟಿದ್ದೀನಿ. ನೀನು 70% ತೊಳೆದಿದ್ದೀನಿ ನಾನೇ. ಆಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮಮ್ಮ ಮಧ್ಯಾಹ್ನನೇ ಅನ್ನ ಜಾಸ್ತಿ ಮಾಡಿ ಇಟ್ಬಿಟ್ಟಿದ್ರು. ಸೊ ಅದನ್ನೇ ತಿನ್ಕೊಂಡು ಬನ್ನಿ. ತಿನ್ಬಿಟ್ಟು ನೋಡ್ರಿ, ತಿನ್ಬಿಟ್ಟು ಸಿಗ್ತೀನಿ. ಕೆಳಗಡೆ ಶಿಲ್ಲು ಇತ್ತದಂತೆ ದಿನ. ಇವಳು ನೋಡಿ, ಇವಳನ್ನಲ್ಲಿ ಬಿಟ್ಟಿದ್ದೀವಿ ಗೈಸ್. ಈ ಥರ ಶೆಡ್ ಹಾಕ್ಬಿಟ್ಟಿದ್ದೀವಿ, ಅಂದರೆ ಇದಾಕ್ಬಿಟ್ಟಿದ್ದೀವಿ ಒಳಗೆ. ಅವಳು ಬ್ಲೀಡಿಂಗ್ ಆಗ್ತಿದ್ಲು, ಅದಕ್ಕೆ ಹಂಗೆ ಇದು ಮಾಡಿದ್ವಿ. ಸಾರಾ ನೋಡಿ ಗೈಸ್, ಈ ಕೂದಲಿಂದ ಊಟ ಮಾಡೋಕ್ಕೆಲ್ಲ ತೊಂದರೆ ನೋಡಿರಿ. ಜುಟ್ಟು ಹಾಕ್ಸ್ಕೊತಾ ಇದ್ದೀನಿ. ಇವತ್ತು ಕಟ್ ಮಾಡಿಸ್ಬಿಡ್ತೀನಿ ಗೈಸ್ ಕೂದಲನ್ನ. ನಾನು ಇಷ್ಟಪಟ್ಟು ಎಷ್ಟು ಆಸೆ ಪಟ್ಟು ಬಿಟ್ಟಿದ್ದೆ ಇಷ್ಟು ಉದ್ದ. ಇವತ್ತು ಕ್ಲೀನಾಗಿ ಕಟ್ ಮಾಡಿಸ್ತಾರೆ. ನೆನೆಸ್ತೀನಿ ನಾನು. ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಬನ್ನಿ. ಕಾಣಿಸ್ತೈತೆ ಬಿಡು ಗೈಸ್. ಇನ್ನು ಪಿಕಪ್ ಮಾಡ್ಕೊಂಡು ಓಡ್ತಾನೆ. ಹಾಯ್ ಗಾಯ್ಸ್, ಕೂದಲಿದ್ದಾಗೆ ಚೆನ್ನಾಗಿದೆ. ಮೊನ್ನೆ ತಿರುಪತಿಗೆ ಹೋಗಿ ಮತ್ತೆ ಬರ್ತದಪ್ಪ ಕೂದಲು. ಇನ್ನು ಪಿಕ್ ಮಾಡಿಕೊಂಡು ಈಗ ಇದರಲ್ಲಿ ಹೇಳ್ಬಿಡು ಎಲ್ಲಿಗೋ. ಇವಾಗ ನಮ್ಮ ಅಣ್ಣನ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇದನ್ನು ಕೊಡೋಕ್ಕೆ. ಇದೇನು ಅಂದರೆ ತೋರಿಸ್ತೀನಿ, ಇದು ತೆಗಿ ಮುಚ್ಚಿ. ಕೈಗೆ ಏನೇನು ಹಾಕಿದ್ದೆ ಜೋರಾಗಿ ನೋಡಪ್ಪ. ನೋಡಿ ಗೈಸ್, ಇದು ನಮ್ಮ ಚಿಕ್ಕಮ್ಮಂದು. ಅದು ನಮ್ಮ ಚಿಕ್ಕಮ್ಮಂದು. ಅದು ನಮ್ಮ ಅಣ್ಣ ಹಂಗೆ ಸಾಯಂಕಾಲ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋಗ್ತಾನೆ. ಸೊ ಅದಕ್ಕೆ ಅದನ್ನು ನಾವು ಒಂದು ಕೈ ಕೊಟ್ಟರೆ ಎತ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಕೊಟ್ಬಿಟ್ಟು ಇವಾಗ ನೆಕ್ಸ್ಟು ಬ್ಲಾಗ್ ಏನು ಮಾಡೋದು ಅಂತ ಬರುತ್ತೆ ನೋಡಿ ಇವಾಗ. ಮಚ್ಚ ಕಾರ್ ನೋಡು ಗೈಸ್, ಕಾರ್ ನೋಡಿ. BMW ಮೊನ್ನೆ ತಗೊಂಡೆ, ಇಲ್ಲಿ ಸರ್ವಿಸಿಗೆ ಬಿಟ್ಟಿದೆ. ಕಲ್ಲರ್ ನೋಡಮ್ಮ ಚೆಂಗೈತೆ. ಒಂದಿನ ತಗೊತೀವಿ ಗೈಸ್, ತಗೊತೀವಿ. ಫಸ್ಟು ಈ ಪುಷ್ಪ ಫಿಲಮಲ್ಲಿರೋ ಓಮಿನಿನ್ ತಗೊತೀವಿ. ಆಮೇಲೆ ನೆಕ್ಸ್ಟ್
KGF ನೋಡಿ ಫಸ್ಟು ಪುಷ್ಪ ನೋಡಿದ್ವಲ್ಲ ಅದಕ್ಕೆ ಓಮಿನಿ. ಸಾಕು ಅವ್ರು ನೋಡಾರೆ. ಅಲ್ಲ ಅಲ್ಲ ಮಚ್ಚ, ಫಸ್ಟು ಪುಷ್ಪ ನೋಡಿದ್ದು ನಾವು, ಓಕೆ. ಅದಕ್ಕೆ ಓಮಿನಿ. ಆಮೇಲೆ KGF ನೋಡಿದ್ವಲ್ಲ, ಚಿನ್ನ ಇದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಅಮ್ಮಂಗೋಸ್ಕರ ಚಿನ್ನ. ಹಾಂ. ಗಾಡಿ ಓಡ್ಕೊಂಡು ಯಾರು ಬಂದೋ ಅಂತಾನೆ ಗೊತ್ತಿಲ್ಲ. ಕರ್ಕೊಂಬಂದಿದ್ದು ನಾನು, ಎಲ್ಲೂ ಹೋಯ್ತಾ ಅಡ್ರೆಸ್ ಹೇಳಿದ್ದು ನಾನು. ಎಲ್ಲಿ ಕರ್ಕೊಂಡ್ಬಂದೆ ಇವ್ರಿಗೂ ಗೊತ್ತಿಲ್ಲ, ಮಂತ್ರಿ ಸ್ಕ್ವೇರ್ ಮಂತ್ರಿ ಮಾಲ್ ಹತ್ರ ಶ್ರೀರಾಮ್ಪುರ. ಗಾಯ್ಸ್ ಈ ಪಾರ್ಕಿಂದ ಎದ್ದು ಬಂದ್ಬಿಟ್ಟವು. ಯಾಕೆ ಅಂದರೆ ಹುಡುಗ ಹುಡುಗಿರು ಕೂತಿರೋದು ನೋಡಿ, ಇವ್ನ ಕಣ್ಣಲ್ಲಿ ರಕ್ತ ಬಂದ್ಬಿಡ್ತು. ನನಗೆ ಆಪ್ರೇಷನ್ ಮಾಡ್ಸೋಕೆ ಹೋಯ್ತಾ ಇದ್ದೆ. ಇವ್ನಿಗೆ ನೋಡಿ ಇಲ್ಲಿ ನೋಡೋಕ್ಕಾಗಲ್ಲ. ಹುಡುಗ ಹುಡುಗಿರು ನಾವಿಬ್ಬರು ಈ ಕಾಲೇಜಿಗೆ ಸೇರಿ 3 ವರ್ಷ ಆಯಿತು. 3 ವರ್ಷದಿಂದ ಇಬ್ಬರೇ ಇದ್ದೀವಲ್ಲ ಜೊತೆಲಿ ನಾವು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಂದು ಫ್ರೆಂಡ್ ಆಗಿ ನಿನ್ನ ಹಾಕೊಂಡು ನಿನ್ನಂತ ಹಾಕೊಂಡು ನಾನು ತಿರುಗ್ತಾ ಇದ್ದೀನಲ್ಲ 3 ವರ್ಷದಿಂದ. ಗಾಡಿ ಎಳ್ಯಕ್ಕೆ ಬರೋಣ ಅಂದ್ರೆ ಅಡಿಕಿಳಿ. ಗಾಯ್ಸ್ ಇವಾಗ ಸ್ಪಿನ್ಗೆ ಹೋಗಿ ಸ್ವಲ್ಪ ಏರ್ ಕಟ್ ಮಾಡಿಸ್ತೀನಿ. ಇವನಿಗೆ ಮಾಡ್ಸೋಣ ಅನ್ಕೊಂಡೆ. ಇವನಿಗೆ ಅಲ್ಲಿ ಎಲ್ಲ ಮಚ್ಚಿ ಸ್ಪಿನ್ಗೆ ಹೋಗ್ಬಿಟ್ಟು ನಿನ್ ಕುತ್ಕೊಂಡ್ಬಿಡು. ಏರುತ್ತೆ ಫೈನಲಿ ಏರ್ ಕಟ್ ಮಾಡಿಸ್ಬೇಕು ಅನ್ಕೊಂಡು ಫೈನಲಿ ಬಂದು ನಿಂತಿದ್ದೀನಿ ಇಲ್ಲಿ. ಅದು ಏನಾಗುತ್ತೆ ನೋಡಿ, ಎಷ್ಟು ಉದ್ದ ಐತೆ ಗೊತ್ತಾ ಕೂದಲು, ಇಷ್ಟು ಉದ್ದ ಐತೆ ಕೂದಲು ಮಚ್ಚ. ಇಷ್ಟು ಉದ್ದ ಇರೋ ಕೂದಲು ಎಷ್ಟು ಉದ್ದ ಮಾಡ್ತೀವಿ? ಹೆಂಗ್ ಮಾಡಿಸ್ತೀನಿ, ಇಷ್ಟು ಉದ್ದ ಇರೋ ಕೂದಲು ಇಷ್ಟು ಉದ್ದ ಹೆಂಗ್ ಮಾಡಿಸ್ತೀನಿ ನೋಡ್ರಿ, ರಿಸಲ್ಟ್ ನೋಡ್ರಿ. ಇವನಿಗೆ ಬಿಟ್ಬಿಟ್ಟಿದ್ದೀನಿ ಗೈಸ್, ಹೆಂಗೆ ಮಾಡಿಸ್ತಾನೆ ನೋಡ್ತೀನಿ. ನಂತರನೇ ಮಾಡಿ ಅವಾಗಿಂದ ಉರಿಸ್ತವ್ರಿ. ಗುಂಡು ಪಲಾವ್. ಮಾತಾಡಕ್ಕೆ ಮೂಡೋಗ್ಬಿಟ್ಟೈತೆ. ಯಾಕಂದರೆ 1.5 ಅವರ್ ಫಸ್ಟೇ ಒಂದು 1 ಅವರ್ ಕಾಯ್ದಿದ್ದು. ಅದಾದ್ಮೇಲೆ ನಂದು ಒಂದು 2 1 ಅವರ್ ಗಾಯ್ಸ್, ಇವ್ನು ಕಟಿಂಗ್ 2 ಅವರ್. ಅದೇನ್ ಮಾಡ್ಸವ್ ನೋಡ್ರಿ, ನಾನೇ ಮಾಡ್ಬಿಡ್ತಿದ್ದೆ. ಗಾಯ್ಸ್ ಇನ್ನು ಫಸ್ಟ್ ಹೇಳಿ ರೆಡಿಯಾಗಿ ಮನೆಗೆ ಚಾಕೋಗಿರ್ಬೇಕು ಅಂತ ಬಿಲ್ಬಿಡು ಅಂತ. ಮನೇಲಿ ಚಾಕು ಬಂದೆ 500 ರೂಪಾಯಿ ಕೊಟ್ಟವಲ್ಲ ಅವನಿಗೂ ಸೇರಿ. ಚಾಕು ಮನೇಲಿ ಬಂತೆ, ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟಿದ್ದೆ. ಕಟಿಂಗ್ ಲೇರಲ್ಲಿ ಮಾಡಿಸ್ಬಿಟ್ಟೆ. ಕಟಿಂಗ್ ಲೇರಲ್ಲಿ ಮಾಡಿಸ್ಬಿಟ್ಟೆ. ಬನ್ನಿ ಇಲ್ಲಿ ಬೆಣ್ಣೆ ದೋಸೆ ತಿನ್ನೋಣ. ತಿನ್ಕೊಂಡು ಕಟಿಂಗ್ ಮಾಡ್ತಿದ್ದೀನಿ. ಅದು ಏನು ಮಾಡೋಕೆ ಹೊಟ್ಟೆ ಇಷ್ಟೇ, ತಿನ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಇಲ್ಲ ಗೈಸ್ ತಿಂತಾ ಇದೀವಿ ದೋಸೆ. ಅದು ಗೊತ್ತಾ ನಾವು ತಿಂತಾ ಇರೋದು ಬಟರ್ ಮಸಾಲೆ ದೋಸೆ. ಇವೊಂದು ಅದೇನೆ ಸೇಮ್ ಗೈಸ್. ಮನೀಶ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಬಾಯ್ ಗೈಸ್. ಇವಾಗ ನಾನು ನೋಡಿದೆ ಎಲ್ಲ ಹಾಕೊಂಡು ಹೋಗ್ಬೇಕು ಗೈಸ್. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಕಟಿಂಗ್ ಎಲ್ಲ ಮಾಡ್ತಿದ್ದೀನಿ ನೋಡಿ. ಕಾಣಿಸ್ತೈತೆ ಕರೆಕ್ಟಾಗಿ? ಹಾಂ ಕಾಣಿಸ್ತೈತಾ? ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ನೋಡಿ ಪೂಜೆ ಮಾಡಿದೆ. ಇಲ್ಲಿರೋ ರುದ್ರಾಕ್ಷಿನ ಕಟ್ಕೊಂಡ್ಬಿಡ್ದಂತೆ. ಯಾಕೆ ಅಂದರೆ ನಮ್ಮಮ್ಮ ಹೇಳಿತ್ತು. ಪೂಜಾರಪ್ಪ ಹೇಳಿತಾ? ಹಾಂ ಪೂಜಾರಪ್ಪ ಹೇಳಿತಾ? ನಮ್ಮಪ್ಪ ಅಂತೇಳಿ. ಬನ್ನಿ ಹೋಗೋಣ. ಅದಿ ಜುಡಿಯೋಗೆ ಹೋಗ್ಬೇಕು. ಚೇತನ ಅಣ್ಣ ಬೇರೆ ಫೋನ್ ಮಾಡ್ತೀನಿ ಗೈಸ್. ಜುಡಿಯೋಗೆ ಹೋಗಿ ಅವಣ್ಣ ಏನು ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ. ಬನ್ನಿ ಹೋಗೋಣ. ಮೈಕಾಲ ಎತ್ಕೊಂಡು ಹೆಲ್ಮೆಟ್ ಎತ್ಕೊಂಡು ಚೇತನ ಅಣ್ಣ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟಿದೆ. ಫೋನ್ ಮಾಡಿ ಮೈಕ್ ತಗೊಂಬಂತು. ಸೊ ಮೈಕ್ ತಗೊಂಡು ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ರಿಫ್ಲೆಕ್ಟ್ ಆಗ್ತಿರ್ಬೋದು ಕಣ್ಣಿಗೆ ಲೈಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಮೈಕ್ ಇನ್ನೂ ಫಿಕ್ಸ್ ಮಾಡಿಲ್ಲ ಫೋನ್ಗೆ. ಅದು ಫಿಕ್ಸ್ ಮಾಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ಹೋಗೋಣ. ಅವಣ್ಣ ಆಫೀಸ್ ಇದೆ ಪಕ್ಕದಲ್ಲಿ, ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಅವಣ್ಣ ಮ್ಯಾನೇಜರು. ಇನ್ನೊಂದು ಅಪಾರ್ಟ್ಮೆಂಟಲ್ಲಿ. ಸೊ ಬನ್ನಿ ಹೋಗೋಣ, ನಡ್ಕೊಂಡು ಹೋಗ್ಬೋದು. ಓಕೆ ಬನ್ನಿ. ಅವಣ್ಣನೂ ಮೀಟ್ ಮಾಡಿಸ್ತೀನಿ ಬನ್ನಿ. ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ಅಂದರೆ ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ತಿರ್ಗಾ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಗೈಸ್ ಚೇತನ ಅವ್ರ ಆಫೀಸ್ ಹತ್ರ ಬಂದೆ. ಇಲ್ಲಿ ಇದೆ ನೋಡಿ ಆಫೀಸು, ಚಿಕ್ಕದು ಆಫೀಸು. ಬಂದಿದ್ದೀನಿ ಸುಮ್ಮನೆ. ಸರ್ ಅಲ್ಲಿ ಪೈಪ್ ಹೊಡೆದ ಬಿಡ ಇದೆ. ವೇಸ್ಟ್ ಅಲ್ಲಣ್ಣ. ಹಾಂ ಎಷ್ಟಾಯ್ತು? ಹೆಂಗೆ ಅಲ್ಲಿ ಯಾವುದೋ ಸೀರಿಯಲಲ್ಲಿ ಕೂಗ್ಬಿಟ್ರು ಹಿಂಗೆ ಮಾಡಿಸ್ಬೇಕಂದ್ರು.
ಇದು ಯಾರ ಮನೇಲಿ ನಡೀದೇ ಇರೋದಂತ ಸೀರಿಯಲ್ ಹೆಸರು. ಯಾರ ಮೇಲೆ ನಡೀತಾ ಇರೋದ ನೋಡಿದ್ರೆ ಅಷ್ಟೇ ಮುಗೀತು ಕತೆ. ಅದಕ್ಕೆ ಚಿಕ್ಕದಾಗಿ ಮಾಡಿ ಚೆನ್ನಾಗೈತಾ ಚಿಕ್ಕದಾಗಿ ಅದು ಹಿಂಗೆ ಬಾಚ್ಬೇಕು. ಸೇಮ್ ಐತೆ, ಹ್ಞೂ ಸೇಮ್ ಐತಾ ಲೆಂತ್ ಇತ್ತಲ್ಲ ಹಾಂ. ಸ್ವಲ್ಪ. ಎಲ್ಲಿ ಇವಾಗ ಹಾಂ, ಎಲ್ಲಿಗೆ ಫ್ಯಾಷನ್ ಫ್ಯಾಕ್ಟ್ರಿ ಎಲ್ಲಿದೆ ನೋಡೋಣ ಅಂತ. ರಿಯಾಗಿ ಶಾಪಿಂಗ್ ಮಾಡ್ತೀಯಾ? ಇಲ್ಲೇ ಹೊಡೆದೈತೆ ಲಾಟ್ರಿ. ಫ್ರೆಂಡ್ಸ್ ಮದುವೆ ಎಲ್ಲಿ? ಆಂಧ್ರದಲ್ಲಿ ಮದುವೆ ಇಲ್ಲ, ನಂಗೆ ಹೇಳಲೇ ಇಲ್ಲ. ಮಾದಿಗೆ ಹೇಳಿ. ಒಂಥರ ಹಾಂ ಮಾದಿ ಏನಂದ ಮಾದಿ ಎಲ್ಲ ಮಾದಿ ಬರ್ತಡೇ ಬಿಸಿ. ಬಿಸ್ನೆಸ್ ಡಿಸ್ಕಸ್ ಮಾಡೋಣ. ಹಾಂ ಹಾಂ, ಮಾಡ್ರಿ. ಎಲ್ಲಿ ಗಂಟೆ ಬಂದೈತೆ ಅಣ್ಣ ಈಗ? ಮೆಮೊರಿ ಎಷ್ಟೈತೆ? ಮೆಮೊರಿ ಐತೆ. ಎಲ್ಲಿ ಗಂಟೆ ಬಂದೈತೆ ಈಗ? ಗಾಯ್ಸ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ. ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದೀವಿ. ಟೆಕ್ನಾಲಜಿ ಇಲ್ಲಿ ನೋಡಿ, ಮೆನ್ಯೂ ಮಾಡಿದ್ದೀವಿ. ಮೆನ್ಯೂ ಹಾಂ, ಎಗ್ ಆ್ಯಂಡ್ ಮ್ಯಾಗಿ ಕಾರ್ನರ್ ಯಾರು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಗಿಪ್ಪಿ ಮಾಡ್ಕೊಂಬಿಟ್ಟಾರ. ಕಂಪ್ಲೇಂಟ್ ಕೊಡೋಣ ನೋಡಿ. ಇದೆ ನಮ್ಮ ನಿನ್ನೆ ಡಿಸ್ಕಸ್ ಮಾಡಿದ್ದು, ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಇದಾಗಿರೋ ಪೇಪರ್ ಇರ್ಬೋದು, ಅದರ ಒಳಗಡೆ ಕಂಟೆಂಟು ತುಂಬ ಇದೆ. ಅದು ಎಗ್ಗು ನಿನ್ನೆ ಮಾತಾಡ್ದಲ್ಲ, ಡಿವೈಡ್ ಹೆಂಗಾಗುತ್ತೆ, ಪ್ರೈಸಸ್ ಡಿವೈಡ್ ಮಾಡಿ ರೀಸನ್ ಅದೆಲ್ಲ ತೋರಿಸೋದು ಬೇಡ, ಸುಮ್ಮನೆ ಇರೋಣ. ಹಾಂ, ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಬಂದು ವಿಸಿಟ್ ಮಾಡಿ, ಸಪೋರ್ಟ್ ಮಾಡಬೇಕು, ದುಡ್ಡು ಕೊಟ್ಟು ತಗೋಬೇಕು. ನಮ್ಮವರು ಅಂದ್ಬಿಟ್ಟು ಬಂದ್ಗಿನ್ಬಿಟ್ಟು ಕಾಸು ಕೊಡಿದ್ರೆ ಹೊಡೋಗ್ಬಿಟ್ಟಿರ. ಅದಕ್ಕೆ ನಾವು ತಲೆ ಉಪಯೋಗಿಸಿ ಟೋಕನ್ ಸಿಸ್ಟಮ್ ಮಾಡಿದ್ದೀವಿ. ಟೋಕನ್ ಸಿಸ್ಟಮ್, ಕ್ಯೂ ಸಿಸ್ಟಮ್ಮು. ಹಾಂ, ಏನಾದರೂ ಕಾಲ್ ತೊಳ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಅವತ್ತು ಓಪನಿಂಗ್ ದಿನ ಜನ ಜಾಸ್ತಿ ಬರ್ತಾರೆ. RCB ಸ್ಟ್ಯಾಂಪೇಡ್ ಆಗಿತ್ತಲ್ಲ, ಆ ಥರ ಆದರೆ ನಮ್ಗೆ ಗೊತ್ತಿಲ್ಲ, ಇವಾಗ ಹೇಳ್ಬಿಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲ, ಈಗ ಹೇಳ್ಬಿಟ್ಟಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಆದರೆ ಬರಲೇಬೇಕು ನೀವು ಭಾಗವಹಿಸಿ. ನೋಡು ಪ್ರೈಸಸ್, ಡಿಸೈನ್ ಎಲ್ಲ ಹಂಗೆ. ಇಲ್ಲಿ ನೋಡಿ, ನೇಮ್ ಎಗ್ ಸ್ಪೆಷಲು, ಮ್ಯಾಗಿ ಸ್ಪೆಷಲ್, ಏನೇನು ಹಂಗೆ ಹೇಳ್ಬೇಡೋಣ. ಎಗ್ ಬಗ್ಗೆ ಹೇಳು. ಎಗ್ ಬಗ್ಗೆ ಅಂದರೆ ಏನೇನು ಮಾಡ್ತೀರಾ ಎಗ್ಗಲ್ಲಿ? 5-6 ಐಟಮ್ಸ್. ಒಂದು ಬಾಯ್ಲ್ಡ್ ಎಗ್ಗು, ಎಗ್ ಬೋಂಡ, ನೆಕ್ಸ್ಟ್ ಆಮ್ಲೆಟು, ಬ್ರೆಡ್ ಆಮ್ಲೆಟು, ಮತ್ತು ಪಾವ್ ಆಮ್ಲೆಟ್ ಅಂತ ಬರೀ ಎಗ್ಸ್ದು. ನೆಕ್ಸ್ಟ್ ಮ್ಯಾಗಿ ಸ್ಪೆಷಲ್ಲು, ಮ್ಯಾಗಿಲಿ ಒಂದು 5 ಟೈಪ್ಸ್. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಈಗ ಆಸ್ ಆಫ್ ನಾವು ಇಬ್ಬರು ಇದ್ದಾರೆ. ಸೊ ನೆಕ್ಸ್ಟು ಬ್ರಾಂಚಸ್ಸು, ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ನೋಡಿ ಗೈಸ್, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ದೊಡ್ಡ ಇದು ಏನೇನಾದ್ರು ಫ್ರ್ಯಾಂಚೈಸಿ ಥರ ಸ್ಟಾರ್ಟ್ ಮಾಡ್ಬಿಡ್ತೀವಿ. ರೀಸನಬಲ್ ಪ್ರೈಸ್ಗೆ ಫ್ರಾಂಚೈಸಿ, ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಗೊಳ್ಳಿ. ಯಾವತ್ತು ಓಪನಿಂಗ್ ಅಣ್ಣ? ನಾಳೆನೇ ಹೋಗೋದು. ಹಾಂ, ನಿಜವಾಗ್ಲಾ? ಆಲ್ಮೋಸ್ಟ್ ಇದಾಗಿದೆ. ಚಿಕ್ಕದಾಗಿ ನಾಳೆ ಗುರುವಾರ ಬೇರೆ ಅಣ್ಣ, ಬೇಡ ಗುರುವಾರ ಬೇಡವಾ? ಗುರುವಾರ ಚೆನ್ನಾಗಿದೆ ಅಂದರು. ನೋಡ್ರಿ ದಿನ ಅದಕ್ಕೆ ಗ್ಯಾಸ್ ಸಿಲಿಂಡರ್ ಗುರುವಾರ ರಾಯರು ದಿನ ಅಲ್ವಾ, ನಾನ್ ವೆಜ್ಜು ಎಗ್ಗು ಮೊಟ್ಟೆ ಎಲ್ಲ ಬೇಡ. ನೀನು ಬೇಡ ಪ್ರಮೋಷನ್ ಮಾಡ್ತೀನಿ ಅಂತ ರಿಲೀಸ್ ಬಂದೇ ಇಲ್ಲ. ಇದು ಲಾಸ್ಟಲ್ಲಿ ನೋಡಿ, ಮೈಕ್ ಇಲ್ಲೈತೆ, ಮಾತಾಡ್ತೀರಾ ಸುಮ್ಮನೆ ರ್ಯಾಂಡಮ್ ಆಗಿ. ನಾವೆಲ್ಲ ಸ್ವಲ್ಪ ಕನ್ನಡ ಪ್ರೇಮಿಗಳು. ಕನ್ನಡ ಪ್ರೇಮಿಗಳು. ಮ್ಯಾಗಿ ಮತ್ತು ಮೊಟ್ಟೆ ಹೆಂಗಿದೆ ಅಣ್ಣ? ಇದಕ್ಕಿಂತ ಇಂಗ್ಲೀಷ್ಗಿಂತ ಕನ್ನಡನೇ ಚೆನ್ನಾಗೈತೆ. ಅದೇನದು ಬಿಸಿ, ಏನದು ಬಿಸಿ ದೀಪಿ ಚಿಕ್ಕರ, ಅದೇನು ಬಿಸಿನಾ? ಸ್ವಲ್ಪ ಮಿಸ್ಟೇಕ್ ಆಗಿದೆ. ದಿಸಿ ಅಂತ ಐತಣ್ಣ, ಏನಣ್ಣ ಅದು? ಬಿ ಹಂಗಾಗ್ಬಿಟ್ಟಿದೆ. ಬಿ ವಿ ಸಿ ಆಗ್ಬಿಟ್ಟಿರಂಗದೆ. DP ಆಗ್ಬಿಟ್ಟಿದೆ. ತಾಜಾ ರುಚಿಕರ. ರುಚಿ ಅಂತ ಎಲ್ಲ ಐತಣ್ಣ ಅದು. ಹಾಂ, ಚಿ ಎಲ್ಲಣ್ಣ ಅದು? ಅದೇ ಸ್ವಲ್ಪ ಟೈಪಿಂಗ್. ಪಕ್ಕ ಕನ್ನಡ ಭಕ್ತ ಅಂತ ಫಸ್ಟ್ ಟೈಮ್ ಬಂದಿದ್ದು ನೋಡಿದ್ವಿ. ಏನು ಈ ಚಾಟ್ GPT ನಂಬಕ್ಕಾಗಲ್ಲ ಗೈಸ್. ಏನಿತ್ತು? ವಾ, ಮರಾಠಿ ಎಲ್ಲ ಬರ್ದವೆ. ಎಲ್ಲ ಸ್ವಲ್ಪ ತೋರಿಸೋಣ ವಿಡಿಯೋಗೆ. ಮರಾಠಿಯಲ್ಲೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಗೈಸ್. 28 ಭಾಷೆ ಇಂಡಿಯಾದಲ್ಲಿರೋ ಅದನ್ನು ಓದೋಕ್ಕೇ ಅರ್ಧ ಬರಬೇಕು. ಯಾರು ಬೇಕನ್ನೋ ಬರ್ಬೋದು ಗೈಸ್, ಯಾವ ಭಾಷೆಯವರನ್ನ ಎಲ್ಲರೂ. ಅಂದರೆ ನಮ್ಮ ಚೆಫ್ ಇದ್ದಾರಲ್ಲ, ಅವ್ರಿಗೆ 28 ಭಾಷೆ ಬರುತ್ತೆ. ಹಾಂ, ಎಲ್ಲಿಂದ ಡಾರ್ಜಿಲಿಂಗಿಂದ ಹಿಡ್ಕೊಂಬಂದಿದ್ದೀವಿ. ನೋಡ, ಚಿನ್ನ ಜುಡಿಯೋಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಟೈಮ್ ಎಷ್ಟಣ್ಣ? ಟೈಮಿಂಗ್ 7:46.
7:20ಕ್ಕೆ ಬರ್ತೀನಿ ಅಂದಿದ್ದು ನಾನು 7:15 7:45 ಬಂದಿದ್ದೀನಿ ಗೈಸ್. ನನ್ನದೇ ಚೂರು ಲೇಟ್ ಆಯಿತು. ನಮ್ಮದು ಟೈಮ್ ಅಂದರೆ ಪಕ್ಕ ಟೈಮು ಒಂಚೂರು ಬೇಗ ಹೋಗ್ಬಿಟ್ಟು ಯಾಕಣ ನಾನು 20 ನಿಮಿಷನೇ ಸ್ನಾನ ಮಾಡಿದ್ದು. ಅರೆ 40 ನಿಮಿಷ ತೋರಿಸ್ತೈತೆ. ಹಾಂ ವಾಚ್ ಸರಿ ಇಲ್ಲ ಟೈಮ್ ಸರಿ ಯಾರ ಮನೇಲಿ ನಡೀದಿರೋದಾ? ಹಾಂ ಲೇಟು ಇನ್ಯಾರಿಗೂ ಶೇರ್ ಮಾಡಬೇಡ, ಯಾಕೆ ಕಾಪಿ ರೇಟ್ ಕೇಸ್ ಹಾಕ್ಬಿಡ್ತೀನಿ. ಗೈಸ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇದು ಸ್ಮೈಲಿ ಕೋಪ್ದಲ್ಲಿ ಕೊಟ್ಟಿರೋದು, ಅದಕ್ಕೆ ರೆಡ್ ಕೊಟ್ಬಿಟ್ಟಾರೆ ಚೇತನ ನಿಮಗೆ. ನಾವು ನೋಡಿದ್ರೆ ಯಾರು ಇಲ್ಲ ಗೈಸ್ ನಿಮಗೆ. ಫಾರ್ಚುನರ್ ಗೈಸ್ ಇದು ನಮ್ದಲ್ಲ ಗೈಸ್. ಇನ್ನು ಸ್ವಲ್ಪ ದಿನ ಗುಡ್ ನ್ಯೂಸು, ಅದು ಹೇಳ್ತೀನಿ. ಗುಡ್ ನ್ಯೂಸು ಬಂದಮೇಲೆ ಹೇಳೋದು ನಾನು. ಆಮೇಲೆ ನೋಡ್ರಿ ರೋಡ್ ಟ್ರಿಪ್ಗಳು ಏನಾದರೂ ಕೊಡ್ಸೋದು ಗಿಫ್ಟು ವ್ಯಾಲೆಂಟೈನ್ಸ್ ಡೇಗೆ. ಕೊಡಿಸ್ಬೋದು ಹಾಂ ಹುಡುಗಿನ. ಅಲ್ಲ ನನಗೆ ಕೊಡ್ಸೋಣ, ನಾನೇ ಬೇರೆ ಹುಡುಗಿ ಕೊಡಿಸ್ಬೇಕಂತೇನಿಲ್ಲ. ಪ್ರೀತಿ ಮಾಡೋದು ಯಾರಿಗಾನ ಕೊಡ್ಬೋದು. ನಮ್ಮ ಮಮ್ಮಿಗೊಂದು ಏನೊಂದು ಬಟ್ಟೆ ತಗೊಂಡು ಹೋಗ್ಬಿಡ್ತೀವಿ. ಒಳ್ಳೆ ಮಜಾ ನೋಡೀಗ ಒಂದು ಡ್ರೆಸ್ ತಗೊಂಡು ಖುಷಿ ಆಗ್ಬಿಡ್ಬೇಕು. ಇದು ಹುಡುಗಿರ್ದು ಬೇಡ, ಹುಡುಗಿರ್ದು ವಾ ಬಿಡು ಗೊತ್ತಾಯ್ತು. ಹುಡುಗಿ ಇಲ್ಲ ಅಂದ್ಬಿಟ್ಟು ಸೀದಾ ಹುಡುಗಿಗೆ ಗೊತ್ತಿಲ್ಲ. ಪ್ರಾಕ್ಟೀಸಾ? ಹುಡುಗಿ ಇಲ್ಲ ಅಂದ್ಬಿಟ್ಟು ಸೀದಾ ಹುಡುಗಿ ಸೆಕ್ಷನ್ಗೆ ಹೋಗ್ತಾ ಇದೆಯಾ? ಬಟ್ಟೆಗಳು ತಗೊಂಡು ಚೆಕ್ ಮಾಡಿಕೊಂಡು ಬನ್ನಿ ಹೋಗೋಣ. ಗಾಯ್ಸ್ ಒಂದು ಬ್ಯಾಗ್ ತುಂಬ ಬಟ್ಟೆ ತಗೊಂಡಿದ್ದೀವಿ. ಅಲ್ಲಿ ಗಾಡಿ ಜಾಗ ಇಲ್ಲ ಅಂತ ಬ್ಯಾಗ್ ಅಲ್ಲೇ ಇಟ್ಟಿದ್ದೀವಿ. ಅಲ್ಲೇ ಇಟ್ಟಿದ್ದೀವಿ. ನಾಳೆ ಬಂದು ಇಸ್ಕೊತೀವಿ. ಬಟ್ಟೆ ತಗೊಂಡಿಲ್ಲ ಗೈಸ್. ಗೊತ್ತಿರೋರಲ್ಲಪ್ಪ. ಎಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದು ಬಟ್ ವಾಪಸ್ ಕರ್ಕೊಂಡು ಹೋಯ್ತೈತಿ. ಇನ್ನೊಂದ್ಸಲಿ ಕರಿಬೇಡೋಣ. ಇನ್ನೊಂದ್ಸಲಿ ಯಾವುದೇ ಕಾರಣಕ್ಕೂ ಕರಿಬೇಡ. ಯಾವುದೋ ಹುಡುಗಿ ಬರ್ತಾರ, ಹ್ಞೂ ಅವ್ರಿಗೆ ವಿಡಿಯೋ ಮಾಡ್ತಾ ಇದೀಯ ಅಂತ ನೀನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹ್ಞೂ ನಾನು ನಿಮ್ಮಲ್ಲಿ ರೇಟ್ ಹಾಕಿ ಹಾಕಿ ಮರ ಉಸ್ಕೊಂಡು ಯಪ್ಪ ಅದಕ್ಕೆ ನಾನು ಯಾರು ಫ್ರೆಂಡ್ಸ್ನ ಮಾಡ್ಕೊಳಲ್ಲ ಅಣ್ಣ. ನೀನು ಹಬ್ಬ ಅಂತ ಇದ್ದೆ, ನಿನ್ನೂ ಇವತ್ತು ಲಾಸ್ಟು ಡೇಟ್ ಹಾಕ್ರಿ ನನ್ನ ರೆಕಾರ್ಡ್ ಮಾಡ್ದಾಗ ನೀವು ಯಾಕ್ರಿ? ಅಪ್ಪ ಎಷ್ಟು ಶರ್ಟ್ ಅದು ವರ್ಷ ನೋಡಿ ಬ್ರ್ಯಾಂಡ್ ಯಾವುದು ಈಗ ಈಗ ನೋಡಿ ಗೈಸ್ ಯಾವುದು ಇರೋಣ PARK ಪಾರ್ಕ್ ಅಂತ. ಯಾವ ಪಾರ್ಕ್ ತಗೊಂಡೋಣ? ಯಾವ ಪಾರ್ಕಲ್ಲಿ ತಗೊಂಡೋಣ? ಖರ್ಚು ಮಾಡು 1.5 ಲಕ್ಷ. ಪಾರ್ಕ್ ಅಲ್ಲ, ಪಾರ್ಕ್ ಬ್ರ್ಯಾಂಡ್. 1.5 ಲಕ್ಷ. ಮಾತ್ರ ತಗೊಂಡು ಇವಾಗ ಅಜ್ಜಿಗೆ, ಅಡಲ್ಟ್ಸ್ಗೆ ಚಾಕ್ಲೇಟ್ಸ್, ಚಿಕ್ಕ ಮಕ್ಕಳಿಗೆ, ನಮ್ಮ ಏಜ್ ಅವ್ರಿಗೆಲ್ಲ ಡೈರಿ ಮಿಲ್ಕ್ ಚಾಕ್ಲೇಟು, ದೊಡ್ಡವ್ರ ಏಜ್ ಆದಮೇಲೆ ಇದೇ ಚಾಕ್ಲೇಟ್. ಯಾವ್ದಣ್ಣ ಇದು? ಅದಕ್ಕೆ ಹೆಲ್ತಿಯಾಗಿರ್ಬೇಕಾದ್ರೆ ಎಳ್ನೀರು ಕುಡಿಬೇಕು, ಆದರೆ ಕಾಸ್ಟ್ಲಿ. ಗಾಯ್ಸ್ ಏನು ಗೊತ್ತಾ, ಇನ್ನೊಂದು ಪಾಕಿಸ್ತಾನಿಂದ ಬರೋ ಸ್ಪೈಗಳನ್ನ ನಂಬಿಡ್ಬೋದು. ನಮ್ಮ ಜೊತೆ ಅಂಗಡಿ ಹತ್ರ, ಕಣ್ಣಂಗಡಿ ಹತ್ರ ನಮ್ಮ ಜೊತೆ ಇರೋ ಸ್ಪೈಗಳನ್ನ ನಂಬೋಕ್ಕಾಗಲ್ಲ ಪಕ್ಕ. ಇದಂತೂ ಇಲ್ಲೇ ಜ್ಯೂಸ್ ಮಾಡ್ಕೊಂಬಿಡೋಣ ಅಂತನಾ? ಅಲ್ಲೇ ಜ್ಯೂಸ್ ಅಂಗಡಿ ನೋಡೋದು ಎಷ್ಟು ಜನ ನಿಂತವ್ರೆ ಅಲ್ಲಿ. ಹ್ಞೂ ನೋಡಿ ಬನ್ನಿ ಜ್ಯೂಸ್ ಕುಡಿಯೋಣ ಫಸ್ಟು. ಏನಣ್ಣ ನಿಮ್ಗೆ ಇಷ್ಟವಾಗಿರೋ ತಗೋ, ಹಾಂ ದುಡ್ಡು ಕಡಿಮೆ ಇರುತ್ತೆ. ದುಡ್ಡಾ ನಡಿ ನಡಿ, ನಾನು ಚೂಸ್ ಮಾಡಿದೆ. 1 kg ಹಣ್ಣು ತಗೊಂಡು ಹೋಗುತ್ತೆ. ನೀನೇ ಅದು ರೇಟ್ ಜಾಸ್ತಿ ಯಾವ್ದಿರೋದು? ಅದ ನನಗೆ ಇದು ಕೊಡಿಸ್ಬಿಟ್ಟು ನೀವು ಇದು ತಗೊಂಬಿಡು. ಇದು ಅದಣ್ಣ, ನನಗೆ ರೇಟ್ ಕಮ್ಮಿ ಇರೋ ತಗೊಂತೀನಿ, ನೀನು ರೇಟ್ ಜಾಸ್ತಿ ಇರೋ ತಗೋ, ಯಾಕಂದ್ರೆ ಕಾಸು ನಿಂದಲ್ವ. ಬರಲ್ಲ. ಆಮೇಲೆ ನೆಕ್ಸ್ಟ್ ಸಲಿಯಿಂದ ಕರಿಬೇಡ ನನ್ನ. ವಾಯ್ಸ್ ರೆಕಾರ್ಡ್ ಮಾಡಿದಿರ ಈ ಥರ ಅವಮಾನ ಮಾಡಂಗಿರಿ. ಇಲ್ಲಿಗೆಲ್ಲ ವಿಡಿಯೋ ಎಲ್ಲ 2 ನಿಮಿಷ ವಿಡಿಯೋ ಮಾಡಿದ್ದೀವಿ, ರೆಕಾರ್ಡ್ ಆಗಿಲ್ಲ. 2 ನಿಮಿಷ ಡೈಲಾಗ್ ಹೊಡ್ತಿದ್ದೀನಿ. ರೆಕಾರ್ಡ್ ಈ ಥರ ವಾಯ್ಸ್ ರೆಕಾರ್ಡ್ ಆಗಿದೆ. ಇವಾಗ ನೋಡ್ತೀನಿ ರೆಕಾರ್ಡ್ ಆಗೈತೆ. ಮಾಡಂಗಿದ್ರೆ ಗೈಸ್ ಜ್ಯೂಸ್ ಬಂದೈತೆ. ಗಾಯ್ಸ್ ಇವಾಗ ಮನೆ ಹತ್ರ ಬಂದು ಬಾಯ್ ಅಣ್ಣ. ನಾಳೆ ಎಷ್ಟು ಗಂಟೆಗೆ ಹೋಗೋಣ? ನಾಳೆ ಎಷ್ಟು ಕಡೆ ಓಪನ್ನು? ಅದು 9 ಗಂಟೆ 10 ಗಂಟೆಗೆ ಓಪನ್ ಇರ್ತದೆ. ಹಾಂ ಎದ್ದಿರ್ಬೇಕಲ್ಲ. ಎದೊಳ್ತೀನಿ ನಾಳೆ ಬೈಕ್ ಕೊಡೋಣ. ಎತ್ಕೊಂಡೋಗಂಗಿದ್ಯಾ? ಮಾರ್ಬಿಡ್ತೀನಿ.
ಬಾಯ್. ಎಷ್ಟು ಗಂಟೆ ಆಯ್ತು ಬೆಳಗ್ಗೆ? ಒಂದು 9 ಗಂಟೆನಾ? ಹಾಂ ಬಾಯ್. ಗೈಸ್ ಮನೆಗೆ ಬಂದು ಹೋಗ್ತಾ ಇದ್ದೀವಿ ಇವಾಗ. ಹೋಗೋಣ ನೋಡಿ ಗಾಯ್ಸ್. ಹೊಟ್ಟೆ ಹಚ್ಕೊಂಡು ನಾನು ಏನು ಅಲ್ಲಿ ಹೋಟ್ಲಲ್ಲಿ ತಿಂದಿರೋ ಬಂದಿದ್ದೀನಿ. ನಮ್ಮ ಮನೇಲಿ ನಮ್ಮ ಮಮ್ಮಿ ಇನ್ನೂ ಅಡುಗೆ ಮಾಡಿಲ್ಲ. ಟೈಮ್ ನೋಡಿರಿ 9:35. 9:35 ಆಗೈತೆ, ಇನ್ನೂ ಏನೂ ಮಾಡಿಲ್ಲ. ಯಾಕಂದರೆ ನಾನು ಬರೋದು ಲೇಟು ಅಂದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ತಿನ್ನಲಿ ನನ್ನ ಮಗ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ. ನಾನು ಫೋನ್ ಮಾಡಬೇಕಾಗಿದ್ದೀನಿ, ಫೋನ್ ಮಾಡಬೇಕಿತ್ತಂತೆ ಆಮೇಲೆ ಗೊತ್ತಾಯಿದ್ದೀನಿ ಅಂತ. ನನಗಿಲ್ಲಿ ಸುಸ್ತೈತೆ ಗಾಯ್ಸ್. ಅಲ್ಲಿ ಒಂದು ಜ್ಯೂಸ್ ಕುಡ್ದು ಅಷ್ಟೇ, ಹೊಟ್ಟೆ ಬೇರೆ ಹಸಿತೈತೆ. ಏನು ಬ್ಯಾಡ್ಮಿಂಟನ್ ಬೇರೆ ಆಡೋಕೆ ಹೋಗಬೇಕು. ಓಡ್ಕೊಂಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ಓಡ್ಕೊಂಬಿಡ್ತೀನಿ ಗೈಸ್, ಬ್ಯಾಡ್ಮಿಂಟನ್ ಆಡ್ಕೊಂಡು ಅಂದ್ಬಿಡ್ತೀನಿ. ಮಮ್ಮಿ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು, ಇಂಡಿಯಾ ನೆದರ್ಲ್ಯಾಂಡ್ ಮ್ಯಾಚ್ ಇವತ್ತು. ನೀನೇನು ಮಮ್ಮಿ ಯಾವ ನೋಡ್ಕೊಂಡಿದ್ದೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.